ತಾಳ್ಮೆ ಮತ್ತು ಸಹಿಷ್ಣುತೆ ಎಂಬ ಒಂದು ಸುಂದರ ಕನ್ನಡ ನೈತಿಕ ಕಥೆ. ಒಂದು ಕಾಲದಲ್ಲಿ ಸೋಮು ಎಂಬ ಯುವಕನಿದ್ದು, ಆತನು ಬಹಳ ಉದ್ವಿಗ್ನ ಮತ್ತು ತಾಳ್ಮೆಯಿಲ್ಲದ ಸ್ವಭಾವದವನು ಆಗಿದ್ದ. ಅವನು ಯಾವಾಗಲೂ ಜಗಳ ಮತ್ತು ತೀವ್ರ ಪ್ರತಿಕ್ರಿಯೆಗಳ ಮೂಲಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದ. ಒಂದು ದಿನ ಅವನ ಗುರು ಆತನಿಗೆ ಒಂದು ಪಾಠ ಕಲಿಸಲು ತೀರ್ಮಾನಿಸಿದರು. ಗುರುವು ಸೋಮುನನ್ನು ಹಳ್ಳಿಯ ಅಂಗಳದ ಕೆರೆಗೆ ಕರೆದುಕೊಂಡು ಹೋಗಿ, ಈ ನೀರನ್ನು ಬಿಂದಿಗೆಯಲ್ಲಿ ತಂದು ನನಗೆ ಕೊಡು ಎಂದು ಹೇಳಿದರು. ಸೋಮನು ಬಿಂದಿಗೆಯಲ್ಲಿ ನೀರು ತಂದುಕೊಟ್ಟಾಗ ಗುರುಗಳು ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡರು ಮತ್ತು ಹೇಳಿದರು, ಇದೇ ಕೆಲಸವನ್ನು ಮತ್ತೆ ಮಾಡು, ಆದರೆ ಸಲ ನೀರನ್ನು ತರುವಾಗ ಏನು ಆಗುತ್ತದೆ ಎಂದು ಗಮನಿಸು ಎಂದು ಹೇಳಿದರು. ಸೋಮನು ಗುರುಗಳ ಮಾತಿನಂತೆ ಮತ್ತೆ ನೀರು ತರುವಾಗ ಕೆಲವರು ಆತನಿಗೆ ಹೀಯಲಿಸಿದರು ಮತ್ತು ಬೇಡದ ಮಾತುಗಳನ್ನು ಆಡಿದರು. ಕೋಪಗೊಂಡ ಆತನು ಕೆಲವರಿಗೆ ಬುದ್ಧಿ ಹೇಳಿದ, ಕೆಲವರೊಂದಿಗೆ ಜಗಳವಾಡಿದ. ಅದರಿಂದಾಗಿ ತಾನು ತರುವ ನೀರು ಅರ್ಧಕ್ಕಿಂತ ಕಡಿಮೆಯಾಗಿತ್ತು. ಗುರುಗಳು ಶಾಂತವಾಗಿ ಕೇಳಿದರು, ನೀನು ನೀರನ್ನು ಮಾತ್ರ ತರುವ ಕೆಲಸವನ್ನೇ ಮಾಡಬೇಕಿತ್ತು. ಆದರೆ ನೀನು ಸಿಟ್ಟು, ಅಸಹಿಷ್ಣುತೆ ತೋರಿದೆಯೆಂದರೆ ನಿನ್ನ ಗುರಿಯನ್ನು ತಲುಪಲಾರೆ. ಆ ದಿನದಿಂದ ಸೋಮನು ತಿಳಿದುಕೊಂಡನು, ಜೀವನದಲ್ಲಿ ತಾಳ್ಮೆ ಮತ್ತು ಸಹಿಷ್ಣುತೆ ಇರಬೇಕಾದ್ದು ಮುಖ್ಯ. ಪ್ರತಿಯೊಂದು ಸನ್ನಿವೇಶವನ್ನು ಶಾಂತಿಯಿಂದ ಎದುರಿಸಿದಾಗ ಮಾತ್ರ ನಿಜವಾದ ಯಶಸ್ಸು ಮತ್ತು ಮನಃಶಾಂತಿ ದೊರೆಯುತ್ತದೆ. ಅವನು ತನ್ನ ಬದುಕಿನಲ್ಲಿ ಈ ಪಾಠವನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿದನು. ತಾಳ್ಮೆ ಮತ್ತು ಸಹಿಷ್ಣುತೆ ಹೊಂದಿದವನೇ ಜ್ಞಾನಿಯಾಗುವನು.